ನೇಹಾ ಹತ್ಯೆಗೆ ಲವ್ ಜಿಹಾದ್ ಕಾರಣವಾ ಅಥವಾ ಪ್ರೇಮ ವೈಫಲ್ಯ ಕಾರಣನಾ ಅನ್ನೋ ಚರ್ಚೆ ಜೋರಾಗಿದೆ. ಕೆಲ ಕಿಡಿಗೇಡಿಗಳು ನೇಹಾ ಫಯಾಜ್ ಹೆಸರಲ್ಲಿ ನಕಲಿ ಖಾತೆ ತೆರೆದು ಅವರಿಬ್ಬರ ಸಲುಗೆಯ ಫೋಟೋಗಳನ್ನ ವೈರಲ್ ಮಾಡ್ತಿದ್ದಾರೆ. ಇದರ ಹಿಂದೆ ಕಾಂಗ್ರೆಸ್ ಕೈವಾಡ ಇದೆ ಅಂತ ವಿಜಯೇಂದ್ರ ಪರೋಕ್ಷ ಆರೋಪ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಫಯಾಜ್ ಪೋಷಕರನ್ನ ಬಂಧಿಸುವಂತೆ ನೇಹಾ ತಂದೆ ಆಗ್ರಹಿಸಿದ್ದಾರೆ. ಅವ್ರ ಮನೆಯವರ ಮೇಲೂ ನಾನು ಕೂಡ ದೂರ ಕೊಡ್ತೇನೆ ಅಂತ ನೀಚ ಕೆಲಸ ಮಾಡ್ತಕ್ಕಂಥ ಶಕ್ತಿ ಇರೋದು ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷ. ಇದರಿಂದ ಎಷ್ಟು ಮಂದಿ ಶೆಡ್ ಹತ್ರ ಐತ್ರಿ. ಹುಬ್ಬಳ್ಳಿಯ ಕಾರ್ಪೊರೇಟರ್ ಪುತ್ರಿ ನೇಹಾ ಹಿರೇಮಠ ಹತ್ಯೆ ಪ್ರಕರಣದಲ್ಲಿ ರಾಜ್ಯದಲ್ಲಿ ಗೊಂದಲಗಳು ಮೂಡಿವೆ. ನೇಹಾ ಪೋಷಕರು, ಫಯಾಜ್ ಪೋಷಕರು, ರಾಜಕಾರಣಿಗಳು ಒಂದೊಂದು ಹೇಳಿಕೆ ನೀಡೋ ಮೂಲಕ ನೇಹಾ ಹತ್ಯೆ ಹಿಂದಿನ ಅಸಲಿ ರಹಸ್ಯದ ಗೊಂದಲ ಸೃಷ್ಟಿಯಾಗುವಂತೆ ಮಾಡಿದೆ. ಇದರ ಮಧ್ಯೆ ಕೆಲ ಕಿಡಿಗೇಡಿಗಳು ಸಾಮಾಜಿಕ ಜಾಲತಾಣದಲ್ಲಿ ನೇಹಾ ಫಯಾಜ್ ಹೆಸರಲ್ಲಿ ಕೆಲವೊಂದು ಫೋಟೋಗಳು ವೈರಲ್ ಮಾಡ್ತಿದ್ದಾರೆ. ಇದು ಮತ್ತಷ್ಟು ಗೊಂದಲವನ್ನ ಮೂಡಿಸಿದೆ. ಇದರ ಬೆನ್ನಲ್ಲೇ ಹಿಂದೂ ಕಾರ್ಯಕರ್ತರು ನೇಹಾ ಫಯಾಜ್ ಹೆಸರಲ್ಲಿ ನಕಲಿ ಖಾತೆ ಕ್ರಿಯೇಟ್ ಮಾಡಿದ್ದ ಕಿಡಿಗೇಡಿಗಳನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಶಾದಿಕ್ ತಡಕೋಡ ಆದಿಲ್ ಪೊಲೀಸ್ ವಶಕ್ಕೆ. ನೇಹಾ ಹತ್ಯೆ ಹಿಂದೆ ಲವ್ ಜಿಹಾದ್ ಆರೋಪ ಕೇಳಿಬಂದ ಬೆನ್ನಲ್ಲೇ ಅವರಿಬ್ಬರು ಪ್ರೀತಿಸ್ತಾ ಇದ್ರು ಅಂತ ಫಯಾಜ್ ತಾಯಿ ಹೇಳಿದ್ರು. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ನೇಹಾ ಮತ್ತು ಫಯಾಜ್ ಸಲುಗೆಯಿಂದ ಇರುವಂತಹ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ್ವು. ಇದರ ಜಾಡು ಬೆನ್ನತ್ತಿದ್ದ ಹಿಂದೂ ಕಾರ್ಯಕರ್ತರಿಗೆ ಇದೊಂದು ನಕಲಿ ಸೋಷಿಯಲ್ ಮೀಡಿಯಾ ಖಾತೆ ಅನ್ನೋದು ಗೊತ್ತಾಗಿದೆ. ನಕಲಿ ಖಾತೆ ಮೂಲಕ ನೇಹಾ ಫಯಾಜ್ ಫೋಟೋವನ್ನ ಅಪ್ಲೋಡ್ ಮಾಡ್ತಾ ಇದ್ದ ಶಾದಿಕ್ ತಡಕೋಡ ಆದಿಲ್ ಎಂಬ ಇಬ್ಬರನ್ನ ಹಿಂದೂ ಕಾರ್ಯಕರ್ತರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ನೇಹಾ ಫೋಟೋ ವೈರಲ್ ಹಿಂದೆ ಕಾಂಗ್ರೆಸ್ ಕೈವಾಡ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ನೇಹಾ ಫಯಾಜ್ ಸಲುಗೆಯ ಫೋಟೋ ವೈರಲ್ ಹಿಂದೆ ಕಾಂಗ್ರೆಸ್ ಕೈವಾಡ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪರೋಕ್ಷ ಆರೋಪ ಮಾಡಿದ್ದಾರೆ. ನೇಹಾ ಪೋಷಕರೇ ಈ ಘಟನೆ ಹಿಂದೆ ಲವ್ ಜಿಹಾದ್ ಇದೆ ಅಂತ ಹೇಳಿದ್ದಾರೆ. ಆದ್ರೆ ವೈಯಕ್ತಿಕ ವಿಚಾರಕ್ಕೆ ಕೊಲೆಯಾಗಿದೆ ಅಂತ ಸಚಿವರು ಹೇಳ್ತಾರೆ. ರಾಜ್ಯದಲ್ಲಿ ತಾಲಿಬಾನ್ ಸರ್ಕಾರ ಅಂತ ಜನರು ಮಾತನಾಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಬರ್ಬರ ಹತ್ಯೆ ಆಗಿದೆ. ಬರ್ಬದ ಹತ್ಯೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸ್ವತಃ ಅವರ ತಂದೆ ಹೇಳಿದ್ದಾರೆ ಲವ್ ಜಿಹಾದ್ ಪ್ರಕರಣ ಅಂತಕ್ಕಂಥದ್ದನ್ನು. ಈ ಪ್ರಕರಣವನ್ನು ಕೂಡ ಮುಚ್ಚಾಕ್ತಕ್ಕಂಥ ಪ್ರಯತ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ, ಇದು ಅಕ್ಷಮ್ಯ ಅಪರಾಧ. ಇಂಥ ನೀಚ ಕೆಲಸ ಮಾಡ್ತಕ್ಕಂಥ ಶಕ್ತಿ ಇರೋದು ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ. ಅಂದರೆ ಇವರು ಯಾವ ಮಟ್ಟಕ್ಕೂ ಹೇಸೋದಿಲ್ಲ ಅನ್ನೋದನ್ನು ಈ ಪ್ರಕರಣದಲ್ಲಿ ತೋರಿಸ್ತಾ ಇದ್ದಾರೆ. ರಾಜ್ಯದ ಜನರು ಕೂಡ ಗಮನಿಸ್ತಾ ಇದ್ದಾರೆ. ಫಯಾಜ್ ಮನೆಯವರನ್ನು ಅರೆಸ್ಟ್ ಮಾಡಬೇಕು. ನೇಹಾ ತಂದೆ ನಿರಂಜನ್ ಹಿರೇಮಠ ಒತ್ತಾಯ. ಮಗಳನ್ನ ಕಳೆದುಕೊಂಡು ನೋವಿನಲ್ಲಿರುವ ನೇಹಾ ತಂದೆ ನಿರಂಜನ್ ಹಿರೇಮಠ ಫಯಾಜ್ ಪೋಷಕರ ವಿರುದ್ಧವೂ ದೂರು ಕೊಡೋಕೆ ಮುಂದಾಗಿದ್ದಾರೆ. ನೇಹಾ ಹತ್ಯೆ ಮಾಡೋಕೆ ಫಯಾಜ್ ಮನೆಯವರ ಕುಮ್ಮಕ್ಕು ಇರೋದು ಅವರ ಹೇಳಿಕೆಯಿಂದಲೇ ಗೊತ್ತಾಗಿದೆ. ಹೀಗಾಗಿ ಫಯಾಜ್ ತಂದೆ, ತಾಯಿ, ಸಹೋದರಿಯನ್ನ ಬಂಧಿಸಬೇಕು ಅಂತ ನೇಹಾ ತಂದೆ ಆಗ್ರಹಿಸಿದ್ದಾರೆ. ಅವ್ರ ಮನೆಯವರ ಮೇಲೂ ನಾನು ಕೂಡ ದೂರ ಕೊಡ್ತೇನೆ ಇವತ್ತು. ಯಾಕಂದ್ರೆ ಅವ್ರ ತಾಯಿ ಹೇಳಿಕೆ, ಅವ್ರದ್ದು ಸಿಸ್ಟರ್ದು ಹೇಳಿಕೆ ಮತ್ತು ಅವ್ರ ತಂದೆಯವ್ರ ಹೇಳಿಕೆ ಅದು ಎಲ್ಲ ಫ್ರೀ ಪ್ಲ್ಯಾನ್ಡ್ ಇತ್ತು ಅಂತ ನನಗೆ ಸೂಚನೆ ಬರ್ತಾಯಿದೆ. ಮತ್ತು ಅವರು ಕೂಡ ಈ ಪ್ರವಾಕ್ ಮಾಡ್ಯಾರ. ಇದು ಅವ್ರ ಮಗಗೆ ಅವನು ಒಬ್ಬನ ಅಲ್ಲ, ಆ ಫೋಟೋದು ಅವೆಲ್ಲ ಫೇಕ್ ವೈರಲ್ ಮಾಡ್ತಾಯಿದ್ದಾರೆ. ಹಿಂಗಾಗಿ ಅವು ಎಲ್ಲ ಕೂಡ ಈಗ ಬೆಳಕಿಗೆ ಬರತ್ತವೆ. ಇದರಿಂದ ಎಷ್ಟು ಮಂದಿ ಶೆಡ್ ಅಂತ ಐತೆ. ಇದಕ್ಕೆಲ್ಲ ಫ್ರೀ ಪ್ಲ್ಯಾನ್ಡ್ ಆಗ್ಯದಾರ. ಚಲನವಲನ ಎಲ್ಲ ಕೂಡ ಅಬ್ಸರ್ವೇಷನ್ ಮಾಡ್ಯಾರ. ಆಕಿದು ಆಕೆ ಯಾವ ಕಾರಣಕ್ಕೂ ಬಗ್ಲಾರ್ದಂಥ ಹೆಣ್ಮಗಳು ಇರೋದ್ರಿಂದ ಆಕಿನ ಜೀವನ ತೊಗೋಬೇಕಂತ ತೀರ್ಮಾನ ಮಾಡಿಸಿ ಅದಕ್ಕೆ ಪ್ರವೋಕ್ ಮಾಡ್ಯಾರ. ಎಲ್ಲರೂ ವಿರುದ್ಧ ಕ್ರಮ ಆಗ್ಬೇಕು. ಅವರು ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ಬೇಕಂತ. ಒಟ್ಟಾರೆ ನೇಹಾ ಹಿರೇಮಠ ಹತ್ಯೆ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ನೇಹಾ ಫಯಾಜ್ ಹೆಸರಲ್ಲಿ ನಕಲಿ ಖಾತೆ ತೆರೆದು ಫೋಟೋ ವೈರಲ್ ಮಾಡ್ತಿದ್ದವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇತ್ತ ನೇಹಾ ತಂದೆ ಫಯಾಜ್ ಪೋಷಕರ ವಿರುದ್ಧ ದೂರು ಕೊಡೋಕೆ ಮುಂದಾಗಿದ್ದಾರೆ. ಪ್ರಕಾಶ್ ನೂಲ್ವಿ, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.